ತಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಯಕರಲ್ಲಿ ಮಾತಾಡಿದ್ದಾರೆ. ಈಗಾಗಲೇ ತಮಿಳುನಾಡಲ್ಲಿ ಮುಂದೆ ಬರುವಂತ ಸರ್ಕಾರ ಅಣ್ಣಾ ಡಿಎಂಕೆ ಬಿಜೆಪಿ ಸರ್ಕಾರನೇ ಬರೋದು. ತಮಿಳುನಾಡಲ್ಲಿ ಮೋದಿಯವರು ಹೇಳಿದ್ದಾರೆ, ಮೋದಿಯವರು ಬಂದು ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಮೊನ್ನೆ ಇಲ್ಲಿ ಬಂದಿದ್ರು, ನನ್ನ ಕರ್ನಾಟಕಕ್ಕೆ ಬಂದಿದ್ರು ಮೋದಿಯವರು. ನಾನು ಅವರು ಒಟ್ಟೊಟ್ಟಿಗೆ ಇದ್ರಿ ಜೊತೆಲಿ. ಆಗ ಅವ್ರು ಹೇಳಿದ್ರು, ಹಳ್ಳಿ ಎಲೆಕ್ಷನ್ ಅಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಲ್ವಾ ಅಂತ ಹೇಳಿದ್ರು. ನಾನು ಗೆಲ್ಲುತ್ತೆ ಅಂತ ಹೇಳಿದ್ದೀನಿ. ಮೋದಿನೂ ಕೂಡ ತಳಿ ಬಗ್ಗೆ ಗೊತ್ತಿದೆ, ಮೋದಿನೂ ಕೂಡ ತಳಿ ಬಗ್ಗೆ ವಿಚಾರ ಗೊತ್ತಿದೆ. ಈಗಾಗಲೇ ಪ್ರತಿ ಮನೆಗೂ ಕೂಡ ಸಿಲಿಂಡರ್ ಕೊಡೋದಿರೋದು, 1,000 ರೂಪಾಯಿ ಕೊಡೋದು, 2,000 ರೂಪಾಯಿ ಮಂತ್ಲಿ ಕೊಡುವಂಥದ್ದು, ಬ್ಯಾಂಕ್ ಲೋನ್ ಇರ್ಬೋದು, ಇವೆಲ್ಲನೂ ಕೂಡ ಮುಂದೆ ಬರುವಂತ ಅಣ್ಣಾ ಡಿಎಂಕೆ ಸರ್ಕಾರ ಬಿಜೆಪಿ ಸರ್ಕಾರ ಬ್ಯಾಂಕ್ಗಳಿಗೆ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಕೇಂದ್ರ ಸರ್ಕಾರ ಇದೆ ನರೇಂದ್ರ ಮೋದಿ. ಡಿಎಂಕೆಗಿಲ್ಲ. ಡಿಎಂಕೆ ಏನ್ ಹೇಳ್ತಾ ಇದೆ ಸುಳ್ಳೋದು. ಯಾಕಂದ್ರೆ ಕೇಂದ್ರ ಸರ್ಕಾರ ಹಣ ಕೊಡೋದು, ರೋಡ್ಗಳಿಗೆಲ್ಲ ಹಣ ಕೊಡೋದು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ. ಮನೆಗೆ ರೇಷನ್ ಕೊಡ್ತಾ ಇದಾರಲ್ಲ, ಅದೆಲ್ಲ ಕೇಂದ್ರ ಸರ್ಕಾರದ ರೇಷನ್. ಅಕ್ಕಿ ಬರೋದೆಲ್ಲ ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ಬೆಂಬಲ ಇದ್ರೆ ಇದೆಲ್ಲ ಕೊಡಕ್ಕೆ ಸಾಧ್ಯ. ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ನಾನು ತಮಿಳುನಾಡಿಗೆ ಪೂರ್ತಿ ಸಪೋರ್ಟ್ ಮಾಡ್ತೀನಿ ಅಣ್ಣಾ ಡಿಎಂಕೆಗೆ ಅಂತ. ಆ ದೃಷ್ಟಿಯಿಂದ ಇವತ್ತು ತಮಿಳುನಾಡಲ್ಲಿ ಬರುವಂತ ಸರ್ಕಾರ ಮುಂದೆ ಅಣ್ಣಾ ಡಿಎಂಕೆ ಬಿಜೆಪಿ. ಇಲ್ಲಿ ನಿಂತಿರುವಂತದ್ದು ನಾಗೇಶ್ ಕುಮಾರ್ ಅವರು, ಡಾಕ್ಟರ್ ನಾಗೇಶ್ ಕುಮಾರ್ ಅವರು ಒಳ್ಳೆ ಅಭ್ಯರ್ಥಿ. ಹಿಂದೆ ಇದ್ದಂತ ಅಭ್ಯರ್ಥಿ ಯಾರು? ರಾಮಚಂದ್ರ. ಅವ್ರು ಯಾವ್ದು ಕುಡ್ಗೋಲ್ ಗುರುತು 3 ಸರಿ ಗೆಲ್ಸಿದ್ದೀರಾ. ಏನ್ ಮಾಡಿದ್ದಾರೆ? ಏನು ಇಲ್ಲ. ಮೊದ್ಲೇನ್ ಬರ್ತಾ ಇತ್ತು ಹಂಗೆ. ಮೊದ್ಲೆಂಗಿತ್ತು ದೇವಸ್ಥಾನ ಹಂಗೆ ಇದೆ, ಮೊದ್ಲೆಂಗಿತ್ತು ಸ್ಟ್ರೀಟ್ ಲೈಟ್ ಹಂಗೆ ಇದೆ, ಮೊದ್ಲೆಂಗಿತ್ತು ರೋಡ್ ಹಂಗೆ ಇದೆ. ಏನನ್ನ ಚೇಂಜ್ ಮಾಡಿದಾರ? ಏನು ಚೇಂಜ್ ಮಾಡಿಲ್ಲ. 15 ವರ್ಷ ಆಯ್ತು. ಅವ್ರನ್ನೇ ಇಟ್ಕೊಂಡ್ರೆ ಇನ್ನೇನು ಉಪಯೋಗ ಏನಾಗಲ್ಲ. ಹೊಸಬರಿಗೆ ಅವಕಾಶ ಕೊಡಿ, ಡಾಕ್ಟರ್ಗೆ ಅವಕಾಶ ಕೊಡಿ. ಒಳ್ಳೆಯದು. ಅವರು ಜನಪರವಾಗಿ ಕೆಲಸ ಮಾಡ್ತಾರೆ. ಹಿಂದೆ ಇದ್ದಂತ ಕಮ್ಯುನಿಸ್ಟ್ ಲೀಡರ್ ಅವ್ರ ಮನೆಗೋಸ್ಕರ ಕೆಲಸ ಮಾಡಿದ್ರು. ಅವ್ರ ಆಸ್ತಿ ಸಂಪಾದನೆ ಮಾಡೋಕ್ಕೋಸ್ಕರ ಅವ್ರ ಮೇಲೆ 40 ಕೇಸ್ ಇದೆ. ರೌಡಿಗಳ ಕೇಸ್, ಮರ್ಡರ್ ಕೇಸು, ಎಲ್ಲ ಕೇಸ್. ಮೊನ್ನೆ ಕರ್ನಾಟಕದಲ್ಲಿ ಒಬ್ಬ ಹಿಂಗೆ ಮರ್ಡರ್ ಮಾಡಿ ಜೈಲ್ಗೆ ಹೋಗಿದ್ದಾರೆ. MLA ಮಂತ್ರಿ. ಮೊನ್ನೆ 2 ದಿನದಿಂದ ಪರಪ್ಪನಗರ ಜೈಲ್ಗೆ ಹೋಗಿದ್ದಾರೆ. ಮರ್ಡರ್ ಮಾಡಿಸ್ಬಿಟ್ಟು ಎಷ್ಟು ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ. ಜೀವನ ಇರೋವರೆಗೂ ಜೈಲಲ್ಲೇ ಇರ್ಬೇಕು. ಆ ರೀತಿ ಇಲ್ಲೂ ಅಷ್ಟೇ. ಇಲ್ಲೂ ಇರೋಂಥವ್ರು ಈಗ 40 ಕೇಸ್ ಇದೆ ಅವ್ರ ಮೇಲೆ. ಮರ್ಡ್ರು, ಆಫ್ ಮರ್ಡ್ರು, ಕ್ವಾರ್ಟರ್ ಮರ್ಡ್ರು, ಫುಲ್ ಮರ್ಡ್ರು ಎಲ್ಲ ಅವ್ರ ಮೇಲೆ ಇರೋದು. ಇಂಥವ್ರನ್ನ ನೀವು ಮತ್ತೆ ಕೆಲಸಿದ್ರೆ ಉಪಯೋಗ ಏನೂ ಆಗಲ್ಲ. ಅದಕ್ಕೆ ಇವತ್ತು ನಾಗೇಶ್ ಕುಮಾರ್ ಒಳ್ಳೆಯ ಅಭ್ಯರ್ಥಿ. ಬಿಜೆಪಿ ನರೇಂದ್ರ ಮೋದಿ ಸಪೋರ್ಟ್ ಇದೆ, ಅಣ್ಣಾ ಡಿಎಂಕೆ ಸಪೋರ್ಟ್ ಇದೆ. ಅವ್ರಿಗೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಗೆಲ್ಸಿ ಅಂತ ಹೇಳಕ್ಕೆ ನಾನು ಕರ್ನಾಟಕದಿಂದ ಬಂದಿದ್ದೀನಿ. ನಾನು ನಿಮ್ಮನೆ, ನಿಮ್ಮ ಸಂಬಂಧ ಎಲ್ಲ ಕರ್ನಾಟಕದಲ್ಲಿ ಸಂಬಂಧಗಳೆಲ್ಲ ಕರ್ನಾಟಕದಲ್ಲಿದೆ. ನಿಮ್ಮ ಮಕ್ಕಳು, ನಿಮ್ಮ ನೆಂಟರು ಎಲ್ಲ ಕರ್ನಾಟಕದಲ್ಲಿ ಓಡಾಡ್ತಾರೆ. ನಾಳೆ ಚಂದ್ರಬಾಬು ನಾಯ್ಡು ಅವರು ಕೂಡ ಆಂಧ್ರದ CM ಅವರು ಪ್ರಚಾರಕ್ಕೆ ಅಲ್ಲೂ ಕೂಡ ನೀವೆಲ್ಲ ಬರಬೇಕು. ಅವರು ಕೂಡ ಬೆಂಬಲ ಮಾಡಿದ್ದಾರೆ. ಆಂಧ್ರದ CM ಕೂಡ ಬೆಂಬಲ ಮಾಡಿದ್ದಾರೆ. ಎಲ್ಲರೂ ಕೂಡ ಬಿಜೆಪಿ ಕಮಲದ ಗುರುತಿಗೆ ಕೊಟ್ಟು ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಮಾಡುತ್ತೇನೆ. ಭಾರತ್ ಮಾತಾ ಕಿ ಜೈ. ಬಿಜೆಪಿಗೆ ರಾಮರೇ ಪೂಜೆ, ರಾಮರೇ ಪೂಜೆ. ಧನ್ಯವಾದ. ಜೈ ಅಶೋಕಣ್ಣ.